ಈ ಕ್ಷಣದ 25 ಟಾಪ್ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. 500 ವರ್ಷಗಳ ಕಾಯುವಿಕೆ ಕೊನೆಯಾಗಿದೆ. ಅಸಂಖ್ಯ ರಾಮ ಭಕ್ತರ ಶತಮಾನಗಳ ಕನಸು ಈಡೇರಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆಯಾಗಿದೆ. ಬಾಲರಾಮನ ಭವ್ಯ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ಇಂದಿನಿಂದ ಭಕ್ತರ ದರ್ಶನಕ್ಕೆ ಮುಕ್ತವಾಗಿದೆ. ಮುಖ್ಯ ಯಜಮಾನನಾಗಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ ಪ್ರಧಾನಿ ಮೋದಿ ಬಳಿಕ ರಾಮನಿಗೆ ಮೊದಲ ಆರತಿ ಬೆಳಗಿದ್ರು. ದೇಗುಲದ ಸುತ್ತ ಪ್ರದಕ್ಷಿಣೆ ಹಾಕಿ ರಾಮಲಲ್ಲಾ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. 8,000 ಅತಿಥಿಗಳು ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಇದೊಂದು ಹೊಸ ಕಾಲ ಚಕ್ರದ ಆರಂಭ. ಮುಂದಿನ 1,000 ವರ್ಷಗಳ ಭವಿಷ್ಯಕ್ಕೆ ನಾವೀಗ ಮುನ್ನುಡಿ ಬರೀಬೇಕು. ಇನ್ನು ಮುಂದೆ ನಾವು ಸುಮ್ಮನೆ ಕೂರಬಾರದು, ಮೈ ಮರಿಬಾರದು ಅಂತ ಹೇಳಿದ್ದಾರೆ. ರಾಮ ಬೆಂಕಿಯಲ್ಲ ಚೈತನ್ಯ, ರಾಮ ವಿವಾದವಲ್ಲ ಪರಿಹಾರ. ರಾಮ ಮಂದಿರ ನಿರ್ಮಾಣದಿಂದ ಬೆಂಕಿ ಹೊತ್ತಿಕೊಂಡಿಲ್ಲ, ದೀಪ ಉರಿತಾ ಇದೆ. ಮಂದಿರ ವಿರೋಧಿಗಳನ್ನ ಇಲ್ಲಿಗೆ ಆಮಂತ್ರಿಸುತ್ತೇನೆ, ಅವರು ಇಲ್ಲಿಗೆ ಬರಲಿ, ಮರುಚಿಂತನೆ ನಡೆಸಲಿ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಮುಂದೆ ನಮ್ಮ ರಾಮ ಟೆಂಟ್ನಲ್ಲಿ ವಾಸಿಸೋದಿಲ್ಲ, ನಮ್ಮ ರಾಮಲಲ್ಲಾ ಭವ್ಯವಾದ ದೇವಾಲಯದಲ್ಲಿ ಉಳಿದುಕೊಳ್ಳುತ್ತಾನೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮುಗಿಸಿ ದಿಲ್ಲಿಗೆ ಮರಳಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂರ್ಯೋದಯ ಯೋಜನೆ ಘೋಷಿಸಿದ್ದಾರೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದವರ ವಿದ್ಯುತ್ ಬಿಲ್ ಕಡಿಮೆಯಾಗುತ್ತೆ. ಸೋಮವಾರದ ಪ್ರಾಣ ಪ್ರತಿಷ್ಠಾನದಲ್ಲಿ ಪಾಲ್ಗೊಳ್ಳುವ ಮೊದಲು ಪ್ರಧಾನಿ ಅವರು ಕಟ್ಟುನಿಟ್ಟಾದ ಧಾರ್ಮಿಕ ವ್ರತಾಚರಣೆ ಮಾಡಿದ್ದಾರೆ. ಅವರನ್ನ ನಾನು ಬಹಳ ಸಮಯದಿಂದ ಬಲ್ಲೆ, ಅವರೊಬ್ಬ ತಪಸ್ವಿ ಎಂದು ಮೋಹನ್ ಭಾಗವತ್ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ನಿರ್ಮಿಸಿರುವ ರಾಮ ಮಂದಿರ ಅಮೋಘವಾಗಿದೆ. ಸೂಕ್ಷ್ಮ ಸಂಕೀರ್ಣ ಕೆತ್ತನೆಯ ಮಂಟಪಗಳು ದೈವಿ ಶಕ್ತಿಯನ್ನ ಆಹ್ವಾನಿಸಿಕೊಂಡಂತಿವೆ. ಪ್ರತಿ ಗೋಡೆ ಕಂಬಗಳಲ್ಲೂ ಕೂಡ ದೇವಾನುದೇವತೆಗಳ ಕೆತ್ತನೆಗಳು ಮೈದಳೆದಿವೆ. ರಾಮ ಮಂದಿರ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ದ್ವಾರವಿದ್ದು 32 ಮೆಟ್ಟಿಲುಗಳನ್ನು ಹತ್ತಿ ಒಳ ಪ್ರವೇಶಿಸಬೇಕಿದೆ. ವೈಟ್ ಗ್ರಾನೈಟ್ನ ಮೆಟ್ಟಿಲುಗಳ ಬಳಿ ಸ್ಥಾಪಿಸಿರುವ ಆನೆ, ಸಿಂಹದ ಕಲಾಕೃತಿಗಳು ಆಕರ್ಷಕವಾಗಿವೆ. ರಾಮ ಮಂದಿರದ ಆವರಣದಲ್ಲಿ ನೃತ್ಯ ಮಂಟಪ, ರಂಗಮಂಟಪ, ಸಭಾಮಂಟಪ, ಪ್ರಾರ್ಥನಾ ಮಂಟಪ, ಕೀರ್ತನಾ ಮಂಟಪ ಹೀಗೆ ಒಟ್ಟು 5 ಮಂಟಪಗಳಿವೆ. ಒಂದೊಂದು ಮಂಟಪದ ಮೇಲ್ಭಾಗದಲ್ಲಿ ಕುಸುರಿ ಕೆತ್ತನೆಗಳು ಅತ್ಯಾಕರ್ಷಕವಾಗಿವೆ. ಬಾಲರಾಮನ ದರ್ಶನ ಪಡೆಯೋದಕ್ಕೆ ಒಟ್ಟು 5 ಬಂಗಾರದ ಮೆಟ್ಟಿಲುಗಳನ್ನು ದಾಟಿ ಹೋಗಬೇಕಾಗುತ್ತೆ. ಆದರೆ 3 ಬಾಗಿಲುಗಳವರೆಗೆ ಮಾತ್ರ ಭಕ್ತಾದಿಗಳಿಗೆ ಪ್ರವೇಶವಿರುತ್ತೆ. ಒಂದೊಂದು ಬಂಗಾರದ ಬಾಗಿಲುಗಳು ಫಳಫಳ ಅಂತ ಹೊಳೆಯುತ್ತಾ ಚಿತ್ತಾಕರ್ಷಕವಾಗಿವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನ ಬಿಜೆಪಿ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಶ್ರೀರಾಮ ಕೇವಲ ಬಿಜೆಪಿಯವರ ಸ್ವತ್ತಲ್ಲ, ಶ್ರೀರಾಮ ಎಲ್ಲರಿಗೂ ಸೇರಿದವನು ಅನ್ನೋ ಮೂಲಕ ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ದಾರೆ. ಅಯೋಧ್ಯೆಗೆ ಹೋಗ್ತೀನಿ ಎಂದಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಹಿಂದೂ ವಿಚಾರ ಬಂದಾಗ ವಿರೋಧಿಸುತ್ತಾರೆ, ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಟೀಕಿಸಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಸಿಎಂ ಸಿದ್ದರಾಮಯ್ಯಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ, ಬರೀ ಮುಸಲ್ಮಾನರನ್ನೇ ಇಟ್ಟುಕೊಂಡ್ರೆ ಬದುಕೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಕುಟುಕಿದ್ದಾರೆ. ಇನ್ನು ಸಿಟಿ ರವಿ ಮಾತನಾಡಿ ಜೈ ಶ್ರೀರಾಮ್ ಅಂತ ಹೇಳಿದ್ರು, ಹಾಗೆ ಜೈ ಹನುಮಾನ್ ಅಂತನೂ ಹೇಳಿ, ಶ್ರೀರಂಗಪಟ್ಟಣ ಹನುಮಾನ್ ಮಂದಿರ ನಿಮ್ಮ ಮೂಲಕ ಪುನರ್ ಪ್ರತಿಷ್ಠಾಪನೆ ಆಗಲಿ, ಆಗ ಜನ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಅಂತ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರ್ನಲ್ಲಿಯೂ ಕೂಡ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ದೀಪೋತ್ಸವ ಆಯೋಜಿಸಲಾಗಿತ್ತು. ಸರೋವರ ಘಾಟ್ನಲ್ಲಿ 1,11,111 ದೀಪಗಳನ್ನು ಒಮ್ಮೆಗೆ ಬೆಳಗಲಾಯಿತು. ಈ ಮೂಲಕ ಸಾವಿರಾರು ಭಕ್ತರು ರಾಮನಾಮ ಜಪಿಸಿದರು. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದಂತೆ ವಿಜಯಪುರದಲ್ಲಿ ಪವಾಡ ನಡೆದಿದೆ. ಬಸವನ ಬಾಗೇವಾಡಿ ತಾಲೂಕಿನ ಕನಕನಗರದ ಮನೆಯಲ್ಲಿ ದೀಪವು ಇದ್ದಕ್ಕಿದ್ದಂತೆ ಬೆಳಗಿದೆ. ನಾಗರಾಜ್ ಬಿರಾದಾರ್ ಎಂಬವರ ಮನೆಯಲ್ಲಿ ಪವಾಡ ನಡೆದಿದೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅಸ್ಸಾಂ ನಾಗಾಂವ್ ಜಿಲ್ಲೆಯಲ್ಲಿ ತಡೆಯಲಾಯಿತು. ಸಮಾಜ ಸುಧಾರಕ ಶ್ರೀಮಂತ ಶಂಕರದೇವ ಜನ್ಮಸ್ಥಳವಾದ ಬರ್ದೋವಾದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ನ್ಯಾಯ ಯಾತ್ರೆಯನ್ನು ತಡೆ ಹಿಡಿದರು. ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ತಡೆ ವಿಚಾರಕ್ಕೆ ರಾಜ್ಯ ಕಾಂಗ್ರೆಸ್ ಟೀಕಿಸಿದೆ. ಅಸ್ಸಾಂ ಬಿಜೆಪಿ ಸರ್ಕಾರದ ನಡೆ ಖಂಡಿಸಿ ಇಂದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ವ್ಯಾಪ್ತಿಯಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಪದೇ ಪದೇ ಭೂಮಿ ಕಂಪಿಸ್ತಾ ಇರೋದ್ರಿಂದ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಇದರಿಂದ ಭಯಭೀತರಾಗಿ ಜನ ಮನೆ ಅಪಾರ್ಟ್ಮೆಂಟ್ಗಳಿಂದ ಹೊರಗಡೆ ಓಡ್ ಬಂದರು. ಚೀನಾ ಮತ್ತು ಕಜಕಿಸ್ತಾನ ಗಡಿಯಲ್ಲಿ ಕಂಪನದ ಕೇಂದ್ರಬಿಂದು ಪತ್ತೆಯಾಗಿದೆ. ಚೀನಾದ ದಕ್ಷಿಣ ಸಿನ್ಯಾಂಗ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 7.2ರಷ್ಟು ಕಂಪನದ ತೀವ್ರತೆ ದಾಖಲಾಗಿದೆ.
ಲೋಕಸಭೆಯಲ್ಲಿ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡುವುದಕ್ಕೆ ನಾರಿ ಶಕ್ತಿ ವಂದನ್ ಕಾಯ್ದೆಯನ್ನು ಪಾಸ್ ಮಾಡಲಾಗಿದೆ. ಇದನ್ನು ತಕ್ಷಣವೇ ಜಾರಿಗೊಳಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. 2024ರ ಚುನಾವಣೆಯಲ್ಲೇ ಜಾರಿಗೊಳಿಸುವಂತೆ ಕಾಂಗ್ರೆಸ್ ಅರ್ಜಿ ಸಲ್ಲಿಸಿತ್ತು. ಚರಂಡಿ ಕಾಮಗಾರಿ ನಡೀತಾ ಇರುವಾಗಲೇ 4 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯ ಅಟ್ಟುಪಟ್ಟಿ ಪ್ರದೇಶದಲ್ಲಿ ನಿನ್ನೆ ಚರಂಡಿ ಕೆಲಸ ನಡೀತಾ ಇದ್ದು, ಈ ವೇಳೆ ಕಟ್ಟಡ ಏಕಾಏಕಿ ಕುಸಿದು ಹೋಗಿದೆ. ಮೊದಲೇ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಅನಾಹುತ ತಪ್ಪಿದೆ. ಭಾರತದ ಚಂದ್ರಯಾನ 3 ಯೋಜನೆಯ ವಿಕ್ರಮ್ ಲ್ಯಾಂಡರ್ ಅನ್ನು ಅಮೆರಿಕದ ನಾಸಾ ಗುರುತಿಸಿದೆ. ಚಂದ್ರನ ಮೇಲ್ಮೈಯಲ್ಲಿ ತಾಣಗಳನ್ನು ನಿಖರವಾಗಿ ಪತ್ತೆ ಹಚ್ಚುವ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸುವ ಅವಕಾಶದ ಬಾಗಿಲು ತೆರೆದಿದೆ ಅಂತ ನಾಸಾ ಹೇಳಿದೆ.